ಒಂದು ಕೋಟ್ಯಾಧಿಪತಿ ಅಲ್ಲದಿದ್ರೂ ಲಂಗೋಟಿ ಆಗ್ತಾನೆ. ಯಾಕಂದ್ರೆ ಅಪ್ಪಂಗೆ ಆಲ್ರೆಡಿ ಪ್ರೆಗ್ನೆಂಟ್ ಆಗಿದೆ. ಇವಳು ಯಾರು ಗೊತ್ತಾಯ್ತಾ? ಇವಳು ಯಾರು ಅನ್ನೋದು ನಿಮಗೆ ಕೆಲವರಿಗೆ ನೋಡಿದರೆ ಗೊತ್ತಾಗ್ಬೋದು. ಸ್ವಲ್ಪ ಬೆಳೆದಿದ್ದಾಳೆ. ಆವಾಗ ಎಷ್ಟು 3 ವರ್ಷದ ಮಗು ನಮ್ಮ ರೀಲ್ಸಲ್ಲಿ ಪಟ ಅಂತ ಪಟಾಕಿ ಥರ ಮಾತಾಡಿದ್ಲು. ಆ ಶಿವಾನಿ ಇವಳೆ. ಈಗ ಪಟಾಕಿ ಥರ ಮಾತಾಡೋದಿಲ್ಲ. ಇಲ್ಲ, ಎಷ್ಟೇ ಕ್ಲಾಸ ನೀನು? ಸೆಕೆಂಡಾ? ಹೌದು. ಎಂತ ಮಾಡೋದು? ಶಾಲೆಗೆ ಹೋಗಿ ಎಂತ ಮಾಡೋದು? ಶಾಲೆಗೆ ಹೋಗಿ ಆಟ ಆಡೋದಾ? ಓದೋದು. ನಿಂದು ಅಲ್ಲೆಲ್ಲ ಸರಿ ಇರಲಿಲ್ಲ, ಸರಿ ಮಾಡಿದ್ದು ಹೀಗೆ? ಕೋಲ್ಗೇಟ್ ಯೂಸ್ ಮಾಡಿ ನಾನು ಸರಿ ಮಾಡಿದ್ದೆ. ಹೌದಾ? ನಿಂಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟ? ಅಮ್ಮ. ಅಪ್ಪ ಈಗ ನಿಂಗೆ ತಮ್ಮ ಬೇಕು ಅಂತ ಆಗುದಿಲ್ಲ ಆಟ ಆಡ್ಲಿಕ್ಕೆ? ಈ ಅಮ್ಮ ಬಿಡಲ್ಲ ಅಲ್ಲ. ಯಾಕೆ ಬಿಡಲ್ಲ? ನಿಂಗೆ ಬೇಕಿತ್ತ ತಮ್ಮ? ನಂಗೆ ತಮ್ಮ ಬೇಡ, ನಂಗೆ ತಂಗಿ ಬೇಕಿತ್ತು. ತಂಗಿ ಬೇಕು. ಅಪ್ಪ ಬೇಕು ಅಂತಿತ್ತ ತಮ್ಮ ಅಪ್ಪನಿಗೆ? ಅಪ್ಪನಿಗೆ ಬೇಕಿತ್ತು, ಆದರೆ ನಂಗೆ ಬೇಡ. ನಂಗೆ ತಮ್ಮ ಬೇಡ, ನಂಗೆ ತಂಗಿ ಬೇಕು. ಬೇಗ ಒಂದು ತಂಗಿ ಬೇಕಾ? ಮಗ ನೋಡು, ನಿನ್ನೊಂದು ಸಾಕುದೇ ಕಷ್ಟ ಅಂತ ಅಮ್ಮ ಹೇಳುದು. ಇನ್ನೊಂದು ಬೇಕಾ ಅಂತ ಹೇಳ್ತಿದ್ದಾರೆ. ಹಾ, ಬೇಕು, ನಂಗೆ ಬೇಕು, ಆದರೆ ಅಮ್ಮಂಗೆ ಬೇಡ. ನೀನು ನೋಡ್ಕೋತೀಯಲ್ಲ? ನಾನು ಹಠ ಮಾಡ್ತೀನಿ, ಆದರೆ ಅವಳು ಬಿಟ್ರೆ. ಹೌದಾ? ಅಪ್ಪನ ಹತ್ರ ಹೇಳಿಲ್ವಾ ನೀನು? ಅಪ್ಪನ ಹತ್ರ ಹೇಳಿದ್ರೇನು ಯೂಸ್ ಅಪ್ಪಂಗೆ. ಯಾಕಂದ್ರೆ ಅಪ್ಪಂಗೆ ಆಲ್ರೆಡಿ ಪ್ರೆಗ್ನೆಂಟ್ ಆಗಿದೆ. ಅಪ್ಪಂದು ಡೆಲಿವರಿ ಯಾವಾಗ? ಅಪ್ಪಂದು ಡೆಲಿವರಿ 2000. ಅದೆಂಥದ್ದು? ನಾನು, ಪ್ರಜ್ಞಾ ಮತ್ತು ಪ್ರಸಿದ್ಧಿ ಇಲ್ಲಿ ಭಾರ್ಯನ ಮಗುವಿನ ನಾಮಕರಣ ಫಂಕ್ಷನಿಗೆ ಬಂದಿದ್ವಿ. ನಮ್ಮ ಪ್ರತ್ಯೂಷ್ ಭಾರ್ಯ ಅಂತ ನನ್ನ ಫ್ರೆಂಡು ಒಂದು ದೊಡ್ಡ ಸಾಧನೆ ಮಾಡಿದ್ದ. ಇದೇ ಹಾಲಲ್ಲಿ ಸೀಮಂತ ಆಗಿತ್ತು. ಈಗ ಇದೇ ಹಾಲಲ್ಲಿ ನಾಮಕರಣ ಆಗ್ತಿದೆ. ಮಗುವಿದ ಹೆಸರಿಂದ ಪ್ರಹಸ್ಯ ಹೇಗೆ? ಅಂದರೆ ಪ್ರತ್ಯೂಷು ಹಾಗೆಂತಲ್ಲ, ಎರಡು ಅರ್ಥ. ಒಂದು ನನ್ನ ಹೆಸರು ಸಹ ಸೇರ್ತದೆ. ಪ್ರಹಸ್ಯ ಹೇಳಿದರೆ ಕೃಷ್ಣನ ನಗು ಉಳ್ಳವಳು ಅಂತ. ಹಾಗೆ ನನ್ನ ಹೆಂಡತಿ ಹೆಸರು ಸಹ ಅಲ್ಲಿಗೆ ಬಂದಾಗೆ ಕೃಷ್ಣವೇಣಿ. ಹೆಂಡತಿ ಹೆಸರು ಕೃಷ್ಣವೇಣಿ, ಇವನ ಹೆಸರು ಪ್ರತ್ಯೂಷ. ಪ್ರಹಸ್ಯ. ಹೌದು, ಪ್ರಹಸ್ಯ ಭಾರ್ಯ. ಚಂದ ಉಂಟಲ್ಲ? ನನ್ನ ಮಗಳ ಹೆಸರು ಪ್ರಸಿದ್ಧಿ. 3 ಕರೆಕ್ಟ್ ಉಂಟು. ಪ್ರಹಸ್ಯ, ಪ್ರಸಿದ್ಧಿ ಒಂದೇ ರೀತಿ. ಪ್ರಾದ್ವಿ ನನ್ನ ತಂಗಿಯ ಮಗಳ ಹೆಸರು. ಪ್ರಾದ್ವಿ ತಂಗಿಯ ಮಗಳು. ಪ್ರಾದ್ವಿ ಅಂದರೆ? ಪ್ರಾದ್ವಿ ಹೇಳಿದರೆ ದೇವಿ. ಕೃಷ್ಣವೇಣಿ ಚೆನ್ನಾಗಿದೆ ಹೆಸರು. ರಹಸ್ಯ. ಹೌದು, ಪ್ರಹಸ್ಯ. ಪ್ರಸನ್ನ ನಗು ಇರುವ. ಯಾರು ಇಟ್ಟ ಹೆಸರು? ಅದು ಎಲ್ಲ ಇಬ್ಬರು ಚೂಸ್ ಮಾಡಿದ್ದು. ಇಬ್ಬರು ಒಂದಿಷ್ಟು 5-6 ಹೆಸರು ಸೆಲೆಕ್ಟ್ ಮಾಡಿ ಅದರಲ್ಲಿ ಫೈನಲೈಸ್ ಆಗಿ ಶಾರ್ಟ್ ಲಿಸ್ಟ್ ಆದದ್ದು ಇದು. ಭಾರ್ಯನ ಅಪ್ಪ ಯಕ್ಷಗಾನ ಹಿಮ್ಮೇಳದಲ್ಲಿ ಮತ್ತು ಯಕ್ಷಗಾನದಲ್ಲಿ ತುಂಬ ನುರಿತರು. ಅವರ ಹೆಸರು ಇಡುವಲ್ಲಿ ಕಾರಣರಾಗಿದ್ದಾರೆ. ಅವರೇ ಸೂಚಿಸಿದ್ದಾರೆ ಕೆಲವು ಹೆಸರು. ಅದರಲ್ಲಿ ಇದು ಒಂದು. ಹೌದಾ? ಹಾಂ, ಲಲಿತಾ ಸಹಸ್ರನಾಮದಲ್ಲಿ ಬರ್ತದೆ. ಹೌದಾ? ರಹಸ್ಯ. ತಪ್ಪಾಗಿದ್ದಿ? ಮತ್ತೆ ಹೆತ್ತದ ಹೇಳಿ ಗೊತ್ತಾಗಬೇಡ. ಹೇಗೆ ಅಪ್ಪ ಅಮ್ಮ ಫೀಲ್? ಒಳ್ಳೆ ಫೀಲ್. ಇವನೇ ಲೈಫ್ ಟೈಮ್. ಹೌದಾ? ಯಾವಾಗಾದ್ರೂ ಕೋಪ ಬಂದಿದ? ಮಗುವನ್ನು ನೋಡ್ಕೊಳ್ಳೋದು ನಾನೇ ನೋಡ್ಕೊತಿದ್ದೆ, ನೀವು ಮಗುವನ್ನು ನೋಡ್ಕೊಳ್ಳೋದಿರೋದಕ್ಕೆ ಕೆಲವು ವಿಷಯದಲ್ಲೆಲ್ಲ ಕೋಪ ಉಂಟಪ್ಪ. ಅಪ್ಪ ನಂತರ ಕೆಲವು ವಿಷಯ ಅಲ್ಲ, ಒಂದಿಷ್ಟು ಉಂಟು. ಲಿಸ್ಟೇ ಬರ್ತದೆ. ನೋಡಿದ್ರೆ ಆಯ್ತಾ, ಆ ದಿವಸ ನೆಕ್ಸ್ಟ್ ಡೇ ಏನಾಗಿರುತ್ತೆ ಅಂದ್ರೆ ವಾಟ್ಸಪ್ಪಲ್ಲಿ ಬರ್ತದೆ. ನೀನು ಈಗ ಮಾಡಿದ್ದಿ, ಹಾಗೆ ಮಾಡಿದ್ದಿ. ನಂಗೆ ಈ ಥರ ಕೇಳೋಕೆ ಖುಷಿ ಆಗುದಾ? ನಮ್ಮ ಮನೆದಲ್ಲ, ನಿಮ್ಮ ಮನೇಲಿ ಉಂಟು. ಒಳ್ಳೇದಾಗಲಿ ಇಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ನಿಮ್ಮ ವಸ್ತ್ರಜ್ಞ ಹೊಸ ಬಿಸ್ನೆಸ್ ಇಳಿದಿದ್ದೀರಿ, ನಿಮಗೂ ಒಳ್ಳೇದಾಗಲಿ, ಸಕ್ಸಸ್ಫುಲ್ ಆಗಲಿ. ಮತ್ತು ನಿನ್ನ ವೃತ್ತಿಯಲ್ಲಿಯೂ ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು, ಇನ್ನಷ್ಟು ಒಳ್ಳೊಳ್ಳೆ ಹಾಸ್ಯ ನಿನ್ನಿಂದ ಮೂಡಿ ಬರಲಿ. ನಿನ್ನ ಮಗಳಿಗೂ ಒಳ್ಳೆ ಪ್ರಸಿದ್ಧಿ ಸಿಗಲಿ. ಪಾಪುನ ನೋಡ್ತೇನೆ ಅಂತ ಇನ್ನೂ ನೋಡೋಕ್ಕೆ ಹೋಗಿರಲಿಲ್ಲ.
ಪ್ರಜ್ಞಾ ಕೂಡ ಹೇಳ್ತಿದ್ಲು ಹೋಗ್ಬೇಕು ಮಾಡಿದ 1 ವಾರದಲ್ಲಿ ಬರ್ತೇನೆ ಹೇಳಿದ್ದಾನೆ. ಇವತ್ತು 2 ತಿಂಗಳಾದ್ಮೇಲೆ ಬರ್ತಿದ್ದಾನೆ. ಇಲ್ಲೇ ಮನೆ ಹತ್ರನೇ ಇದೆ ಕಾರ್ಯಕ್ರಮ. ನಮಗೂ ತುಂಬ ಹೆಲ್ಪ್ ಆಯಿತು. ಮಗು ಬಯಸ್ತಿದೆ, ನಿಮ್ಮ ಶುಭ ಹಾರೈಕೆ. ಎಂಥದ್ದು ಬರೀಲಿಕ್ಕೆ? ಬೆಸ್ಟ್ ವಿಶಸ್ ಅಷ್ಟೇ ಬರೆದ್ರೆ ಆಯ್ತು. ಅಂದರೆ ಏನು ಇಲ್ಲಿ ಆಲ್ರೆಡಿ ಇವರು ಮಾಡಿದಾರಲ್ಲ, ಮುದ್ದು ಕೂಸು ಪ್ರಾಸ್ಯ ಗುಡ್ ಲಕ್. ಒಬ್ಬೊಬ್ಬರ ಹೆಸರು ಕಲರ್ ಅಂತ ನೋಡಿ. ಅಲ್ಲ ಮಾಲತಿ. ಇಲ್ಲಿ ನೋಡಿ ವಾಂತಿ ಥರ ಇಲ್ವ ಅದು? ಮುದ್ದು ಕೂಸೆ ಒಡಲ ಶುಭಾಶಯಗಳು. ದಯವಿಟ್ಟು ಈ ಜಾಗದಲ್ಲಿ ಬರೆಯಬೇಡಿ. ಅಲ್ಲಿ ಏನೋ ಬರೀತಾರೆ ಅಂತ ಕಾಣಬೇಕು. ವೆಲ್ಕಮ್ ಫಾರ್ ನ್ಯೂ ವರ್ಲ್ಡ್ ಪ್ರಹಸ್ಯ. ನೈಸ್. ಇದನ್ನೇನು ಪ್ರೇಮ್ ಹಾಕ್ಲಿಕ್ಕೆ ಉಂಟಾ? ಅದರಲ್ಲಿ ನನ್ನ ಹೆಸರಲ್ಲ, ನನ್ನ ಮಗಳ ಹೆಸರು, ಹುಟ್ಟಿದ ದಿನಾಂಕ, ಅವಳ ವೆಯ್ಟ್ ಅದೆಲ್ಲ ಹಾಕಿ ಒಂದು ಮೆಮೊರಿ ಅಷ್ಟೇ. ಯಾರೆಲ್ಲ ಬಂದಿದ್ರು. ಮತ್ತು ಈಗ ವಿಶೇಷ ಏನು ಹೇಳಿದರೆ ಗೋಲ್ಡಿನ ರೇಟ್ ಹಾಕ್ತಿದ್ದೇವೆ ಅದರಲ್ಲಿ. ಅವಳಿಗೊಂದು 15 ವರ್ಷ ಆಗುವಾಗ ಅವಳಿಗೆ ಮದುವೆ ಆಗುವಾಗ ಅದರಲ್ಲಿ ರೇಟ್ ಎಷ್ಟು ಇರ್ತದೆ ಅಂತೆಲ್ಲ ಕಂಪೇರ್ ಮಾಡ್ಬೋದು. ಪ್ಲಸ್ ಎಷ್ಟು ಖರ್ಚಾಗಿದೆ ಮದುವೆಗೆ ಅದು ಸಹ ಹಾಕ್ತಾ ಇದ್ದೇವೆ. ಬೆಳ್ಳಿಯ ರೇಟ್ ಈ ಸತಿ ಇನ್ಕ್ಲೂಡ್ ಮಾಡ್ತಾ ಇದ್ದೇವೆ. ಒಂದು ವಿಶೇಷ ಅಷ್ಟೇ. ಇವರು ಪ್ರತ್ಯೂಷ್ ಭಾರ್ಯನ ಅತ್ತೆ ಅಂದರೆ ಕೃಷ್ಣವೇಣಿ ಅವರ ಅಮ್ಮ. ಇವರು ಪ್ರಜ್ಞಾ ಯೂಟ್ಯೂಬ್ ಚಾನಲ್ ನೋಡ್ತಿರ್ತಾರಂತೆ. ಮಗು ಹುಟ್ಟಿದ್ದು ಪ್ರಹಸ್ಯ ಅಂತ ಹೆಸರಿಟ್ಟದ್ದು. ಈಗ ಮೊಮ್ಮಗು ಮನೆಯಲ್ಲಿ ಆಟ ಆಡ್ತಾ ಇರೋ ಎಷ್ಟು ಖುಷಿ ಇದೆ. ನಮ್ಮ ಮುದ್ದಿನ ಚಿನ್ನಮ್ಮ ಅದು. ಇವರು ದೊಡ್ಡ ಮಗಳ ಅಲ್ಲ? ಮೂರನೇ ಮಗಳು. ಎಲ್ಲರಿಗೆ ಗಂಡು ಹೆಣ್ಣು ಇಲ್ಲ? ಒಂದು ಗಂಡು ಒಂದು ಹೆಣ್ಣು, 2 ಹೆಣ್ಣು ಆಯ್ತು ಈಗ. 2 ಹೆಣ್ಣು. ಈಗ 2 ಮೊಮ್ಮಗಳು, 3ನೇದು ಮೊಮ್ಮಗಳು. ನೆಕ್ಸ್ಟ್ ಹಳ್ಳಿಯಲ್ಲಿ ಕೇಳಿ ನೆಕ್ಸ್ಟ್ ಇದು ಯಾವಾಗ ಅಂತ. ಅದು ಗೊತ್ತಿಲ್ಲ, ಅವರಿಗೆ ಬಿಟ್ಟದ್ದು. ಇವರು ಭಾರ್ಯನ ಅಮ್ಮ ಮತ್ತೆ ಮೊಮ್ಮಗು. ಹೌದು, ಭಾರಿ ಖುಷಿ ನನಗೆ. ಭಾರಿ 2ನೇ ಮೊಮ್ಮಗಳು. ಮತ್ತೆ ಬಂಗಾರಿ, ಒಂದು ಮುತ್ತು ಮತ್ತೆ ಬಂಗಾರಿ. ನಂದು ಭಾರಿ ಖುಷಿ. 2 ಮಗು ಕೂಡ. ಹೌದು. ಪ್ರಹಸ್ಯ ಅಂತ ಹೇಳಿದ್ರೆ ಒಳ್ಳೆ ಹೆಸರಲ್ವಾ? ತುಂಬ ನನ್ನ ಮನೆಯವರೇ ಒಂದು ಸೂಚನೆ ಕೊಟ್ಟಿದ್ರು ಅದೊಂದು ಹೆಸರು ಇಡಬೇಕು ಅಂತ. ಭಾರಿ ಖುಷಿ, ಸಂತೋಷದ ಹೆಸರು ಅದು ಪ್ರಹಸ್ಯ ಎಂಬುದು. ಪ್ರಹಸ್ಯ ಯಾರು ಇಟ್ಟಿಲ್ಲ, ತುಂಬ ರೇರ್ ಹೆಸರು, ಹಾಗಾಗಿ ಖುಷಿ ಆಯ್ತು. ಮಕ್ಕಳು ಉಂಟಲ್ಲ, ಮಕ್ಕಳು ಏನು ಮಾಡ್ತಾರೆ ಅಂದರೆ ತುಂಬ ಹಠ ಮಾಡ್ತಾರೆ. ಆವಾಗ ನಾವು ನಮ್ಮ ಬಾಡಿಗೆ ಕೆಲಸ ಮಾಡ್ತಿದ್ರೆ ಅಮ್ಮಂದಿರೋದು ಬೈಗಳಿರ್ತದೆ. ಅಂದರೆ ಅಮ್ಮಂದಿರೋದ್ರೆ ಹೆಂಡತಿಯರ್ದು, ಮಗುವಿನ ಅಮ್ಮಂದಿರೋದು ಬೈಗಳ. ಮಗು ಆದಮೇಲೆ ತುಂಬ ಇಂಥದ್ದೆಲ್ಲ ಪಾಡು ನೋಡಬೇಕಾಗತ್ತೆ. ಭಾರ್ಯನ ಹತ್ರ ಕೇಳಿದೆ, ಮಗು ಆದಮೇಲೆ ಗಲಾಟೆ ಜಾಸ್ತಿ ಆಗ್ತಾ ಉಂಟಾ ಅಂತ. ಆಗ್ತದೆ ಅಂತ ಖುಷಿ ಆಯಿತು ನನಗೆ ಸಹ. ಅವನ ಮನೇಲಿ ಸಹ ಆಗ್ತಾ ಉಂಟಲ್ಲ ಅಂತ. ಎಲ್ಲರ ಮನೆ ದೋಸೆನ ತೂತೆ ಅಂತ ಹೇಳೋದು ಇದಕ್ಕೇನ ಅಂತ ಅಲ್ವಾ? ಈಗ ನಮ್ಮ ಮನೆಯಲ್ಲಿ ಮಗು ಹತ್ರ ಸಾಕು, ಓಡಿ ಹೋಗಿ ಇಟ್ಕೊಂಡು ಮಾತಾಡ್ತಾನೆ, ಆಟಾಡಿಸ್ತಾನೆ. ಇಲ್ಲಂದ್ರೆ ದೊಡ್ಡ ಜಗಳ. ನಿನ್ಗೆ ಯಾಕೆ ಹೇಳ್ತಿದ್ದೇನೆ ಅಂದರೆ ಇದನ್ನೆಲ್ಲ ಬೇಕಾಗುತ್ತೆ. ರೆಡಿ ಇರಬೇಕು ಮೆಂಟಲಿ ಪ್ರಿಪೇರ್ ಆಗಲಿಕ್ಕೆ ಅಲ್ಲ. ನಿನ್ನ ನೆಕ್ಸ್ಟ್ ನಿಂದು. ನಿಮ್ಮ ಸಲಹೆಗೆ ಧನ್ಯವಾದಗಳು. ಅವನು ಇದನ್ನೆಲ್ಲ ನೋಡ್ಕೊಂಡೆ ಅಂತ ಆ ರವಿ ಇನ್ನೂ ಮದುವೆ ಆಗುತ್ತೆ. ನೋಡುವಾಗ ಮಾತ್ರ. ನೀನು ಆ್ಯಕ್ಚುಲಿ ಉಂಟಲ್ಲ, ಮದುವೆ ಆಗದೆ ಕೆಲವೊಂದು ಸಲ ಅನಿಸುತ್ತೆ ಪುಣ್ಯ ಮಾಡಿದ್ದೆ ಅಂತ, ಕೆಲವೊಂದು ಸಲ ಅನಿಸುತ್ತೆ ಪರವಾಗಿಲ್ಲ ನಾವೇ ಪುಣ್ಯ ಮಾಡಿದ್ದೀವಿ. ಯಾವಾಗನೋ ಆಗಬೇಕು ಆಗುವಾಗ ಅನಿಸ್ತದೆ. ಆದರೂ ನೋಡಿ, ಸೂಪ್ರಂಸೋ ರವಿ ಅಣ್ಣ ಅವ್ರದ್ದು ಸಹ ಮದುವೆ ಲೇಟಾಗಿ ಮದುವೆ ಆದ್ದು. ನಮ್ಮ ಫ್ರೆಂಡ್ಶಿಪ್ ಗ್ಯಾಂಗಲ್ಲಿ ಕೂಡ ರವಿ ಅಣ್ಣ ಇವನ್ ಸಹ ಸ್ವಲ್ಪ ಲೇಟಾಗಿ ಮದುವೆ ಆಗ್ತದೆ. ಟೈಮ್ ಬಂದಾಗ ಬರ್ತದೆ. ಇದು ಖುಷಿಯಾದ್ದು. ಇಲ್ಲಿವರೆಗೂ ಇಂಥ ಮಾತು ನಾನು ಕೇಳಲಿಲ್ಲ. ಅಂದರೆ ಮದುವೆಗೆ ಒಲವು ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಇಲ್ಲಾದ್ರೆ ಯಾವಾಗ ಹೇಳ್ತೇನೆ ನಾನು ಆಗೋದಿಲ್ಲ ಅಂತ ಹೇಳ್ತಿಲ್ಲ. ಈಗ ಟೈಮ್ ಬಂದಾಗ 4 ತಿಂಗಳಿಂದ ಮದುವೆ ಆಗಲಿಕ್ಕೆ ತಯಾರಾಗಿದೆ. ಹಾಗಾದ್ರೆ ಬೇಗ ಮದುವೆ ಇದೆ. ದಯವಿಟ್ಟು ಒಂದು ಎಲ್ಲರಿಗೆ ಹುಡುಗಿಯರ ಗಮನಕ್ಕೆ ರೆಡಿ ಆಗಿದ್ದಾನೆ. ಯಾವುದು ಇದು? ಗೋತ್ರ ಕುಮಾರ್. ತುಂಬ ಒಳ್ಳೆ ಹುಡುಗ, ನನಗೆ ಗೊತ್ತು. ಅವನು ಬಹಳ ಒಳ್ಳೆಯ ಒಂದು ಸೌಜನ್ಯ ಇರತಕ್ಕಂತಹ ವ್ಯಕ್ತಿ. ಇಂತಹ ಒಂದು ಹುಡುಗ ಒಂದು ಹುಡುಗಿ ಮದುವೆ ಆಗ್ತಾ ಇದ್ದರೆ ಆ ಹುಡುಗಿ 3 ಲೋಕದ ಪುಣ್ಯ ಮಾಡಿದಾಳೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಸ್ಪೆಷಲ್ ಒಬ್ಬನೇ ಮಗ ಬೇರೆ ಸುಪುತ್ರ. ಹೌದು, ಒಂದು ಕೋಟ್ಯಾಧಿಪತಿ ಅಲ್ಲದಿದ್ರು ಲಂಗೋಟಿ ಆಗ್ತಾನೆ. ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬಂದು ಅದಕ್ಕೆ ಕಾಯ್ತಾ ಇದ್ದೇವೆ. ಯಾವಾಗ ನಮ್ಮ ರವಿಯಣ್ಣಂಗೆ ಕಂಕಣ ಭಾಗ್ಯ
ಕೂಡಿ ಬರ್ತದೆ ಅಂತ ನಾವು ಆ ಒಂದು ದಿನಕ್ಕೆ ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ. ಆದಷ್ಟು ಬೇಗ ಆ ದಿನ ಬರಲಿ ಅಂತ. ಅವನೆಲ್ಲಿದ್ದಾನೆ ಅಮೋಘಂದು ಮದುವೆ ಇದೆ ಈಗ ಸದ್ಯದಲ್ಲೇ. ನಮ್ಮ ಫ್ರೆಂಡ್ಶಿಪ್ ಗ್ಯಾಂಗಲ್ಲಿ ಅವನದೊಂದು ಮದುವೆ ಇದೆ, ಮತ್ತೆ ರವಿದೊಂದು ಆಗಬೇಕು, ಮತ್ತೆ ಎಲ್ಲರದ್ದಾಯ್ತಲ್ಲ. ಬಂಡಿ ಇಲ್ಲಿ ನೋಡಿ ಇಷ್ಟು ಜನ ಊಟಕ್ಕೆ ಕೂತಿದ್ದಾರೆ, ಬಕಪಕ್ಷಿ ಥರ ಕಾಯ್ತಾ ಇದ್ದಾರೆ ಊಟಕ್ಕೆ. ಯಾಕೆ ಅಂತಂದರೆ ಅವರೆಲ್ಲ ಊಟ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳಿದ ನಂತರ ಯಾವ್ದು ಚೆನ್ನಾಗಿದೆ ಅದನ್ನು ಮಾತ್ರ ನಾವು ಊಟ ಮಾಡುವ ಅಂತ ನಮ್ಮದು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಹೋಟ್ಲಲ್ಲಿ ಬ್ಯಾಟಿಂಗ್ ಮಾಡಿ ಈಚೆ ಬಂದದಾ? ಇಲ್ಲ ನಾವಲ್ಲ, ಇವರು ಬ್ಯಾಟಿಂಗ್ ಏನು ಮಾಡಲಿಲ್ಲ. ನಾವು ಒಂದು ಬನ್ಸು, ಒಂದು ತುಪ್ಪ, ಒಂದು ಪೂರಿ, ಒಂದು ಕಾಫಿ. ಒಂದು ದಿನದ್ದು ಎಲ್ಲ ಒಂದು ಹೊತ್ತಿಗೆ ತಿಂದು ಬಂದಿದ್ದಾರೆ. ಊಟ ಮಾಡು ಅಂತ ಹೇಳಿದ್ರೆ 3 ಹೊತ್ತಿಗೆ ಊಟ ಮಾಡಿ ಅದು ಹರಿಪ್ರಸಾದ್ಗೆ ಹೋದರೆ ಆ ಥರ ಫೀಲ್ ಆಗುತ್ತೆ. ಯಾಕಂದರೆ ಅಪರೂಪಕ್ಕೆ ಊರಿಗೆ ಬರುವಾಗ ಆ ಹರಿಪ್ರಸಾದಲ್ಲಿ ಏನೇನಿದೆ ಎಲ್ಲ ಒಂದು ಟೇಸ್ಟ್ ಮಾಡಿದರೆ ಒಂದು ನಮ್ಮ ಮನಸ್ಸಿಗೆ ನೆಮ್ಮದಿ. ಮಾಡಿ ಬಂದದ್ದ. ಮತ್ತೆ ನಿಮ್ಮ ಮಗಳು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಹೇಳೋದಿರ್ತಾಳ. ಯಾಕಂದ್ರೆ ಅಪ್ಪಂಗೆ ಆಲ್ರೆಡಿ ಪ್ರೆಗ್ನೆಂಟ್ ಆಗಿದೆ. ಅಲ್ಲ, ನಾವು ಹೇಳಿದ್ದು ಅಮೋಘ ಒಬ್ಬ ಮದುವೆ ಆಗ್ತಾ ಇದ್ದಾನೆ ಈಗ. ನಮ್ಮ ಫ್ರೆಂಡ್ಶಿಪ್ ಗ್ಯಾಂಗಲ್ಲಿ ಇನ್ನು ರವಿ ಮದುವೆ ಆಗಬೇಕು, ಬಂಡಿ ಆಗಬೇಕು. ಬಂಡಿ ಅಂದರೆ ಇವರೇ ನೋಡಿ, KP ನಂಬೂದಿರಿ. ಹಾಂ, ಇನ್ನು ನೆಕ್ಸ್ಟ್ ಮದುವೆ ಅವರದೇ ಅಲ್ಲ? ಹೌದು. ಯಾವಾಗ ಮದುವೆ ನಿಮ್ಮದು? ಫೆಬ್ರವರಿ 6ಕ್ಕೆ ಅಲ್ಲ? ಮ್ಯಾಚಿಗೆ ಎಂಥದ್ದು ಭಾರಿ ಚಂದ ಕಾಣ್ತಿದ್ದಿ ಮಾರು ಈಗ ಎಲ್ಲ. ಅದು ಮದುವೆ ಆಗ್ತಿರೋ ಉತ್ಸಾಹದಲ್ಲಿ. ಆಮೇಲೆ ಈಗ 6 ತನಕ ಖುಷಿ, 6 ತನಕ ಖುಷಿ, ಆಮೇಲೆ ಹಾರಲೇಬೇಕಷ್ಟೇ. ನಿಮ್ಮ ಅನುಭವದ ಮಾತಿನಲ್ಲಿ ನಿಮ್ಮದು ಈಗ ನಿಮ್ಮದು ಹುಡುಗಿ ಸೆಟ್ ಆಗಿದೆ, ಒಂದು ಎಂಗೇಜ್ಮೆಂಟ್ ಆಗಿ ಇಷ್ಟು ದಿನ ಆಯ್ತಲ್ಲ, ಜಗಳ ಆಗ್ತದಲ್ಲ? ಜಗಳ ಅಂತ ಆಗೋದಿಲ್ಲ, ಕಮ್ಮಿ. ಎಂತವಾ ಇವ ಡಿಸಪಾಯಿಂಟ್ ಮಾಡ್ತಾನೆ ನಮಗೆ. ಜಗಳ ಈಗಲೇ ಎಂತಕ್ಕೆ ಮಾಡೋದು, ನಾವು ಸ್ಟಾಕ್ ಇಟ್ಟುಕೊಳ್ಳೋದಲ್ಲ, ಟ್ಯಾಲೆಂಟನ್ನು ಮತ್ತೆ ತೋರಿಸುವ. ನಿಂದ ಸ್ಟಾಕ್ ಮಾರ್ಕೆಟ್ ಸಾವು ಸ್ಟಾಕ್ ಇಟ್ಕೊಂಡು. ಶಾಂತಿ 6 ತಾರೀಕು ಅದೇ ಅವಳಲ್ಲ ಎಕ್ಸ್ ಶಾಂತಿ. ಶಿವನ್ ಎಂತ ಮಾಡುದಾ? ನಾನಾ ಇವಳಿಗೆ ಆಟ ಆಡಿಸೋದಾ? ನೋಡಿ ಇಲ್ಲಿ ಒಂದಷ್ಟು ಇದಿದೆ, ಅದನ್ನು ತೆಗಿಬೇಕು ಅಂತ. ಹೋಗ್ಬಾರ್ದು, ಆಗ್ತದೆ. ನೋವಾಗ್ತದೆ. ನೀನು ಹೋಗ್ಬೇಕಂತೆ. ಜೋರು ಮಾಡಬೇಕಾ ನಿಮಗೆ? ಜೋರು ಮಾಡ್ಬೋದಾ ನಿಮ್ಮ ಮಕ್ಕಳಿಗೆ? ನಿಮ್ಮ ಮಕ್ಕಳಿಗೆ ಜೋರು ಮಾಡ್ಬೋದಾ? ಮಾಡಿದ್ರೆ ಇಲ್ಲಿ ಬೀಳ್ತದೆ ಪೆಟ್ಟು. ವಿಷ್ಣು ನೋಡಿ ಇಲ್ಲಿಗ ಮಗು ಆಟ ಆಡ್ತಿದ್ರೆ ಅಪ್ಪಂದಿರೋದು ಕೆಲಸ ನೋಡಿಕೊಳ್ಳು, ಅಮ್ಮಂದಿರೋ ಕಲ್ಲಿ ಮೊಬೈಲ್ ನೋಡಿಕೊಂಡಿರೋದು. ಇದನ್ನೆಲ್ಲ ನೆನ್ಪು ವಿಡಿಯೋ ಮಾಡಿ ಇಟ್ಟಿರು. ಧನ್ವಣ್ಣ ಹೇಗೆ ನೋಡಿಕೊಳ್ತಾರೆ ನೋಡೋದು, ನಿಂಗೆ ಹೇಳಲಿಕ್ಕೆ ಆಗ್ತದೆ. ಮಾಡಿಸ್ಲೇಬೇಕು, ಅದು ನೀನು ಮಾಡಿಸೋದಲ್ಲ, ನೀನೇ ಮಾಡಿಸ್ತಿ ನಿಂಗೆ ಗೊತ್ತಿಲ್ದಾಗೆ. ಅಂದ್ರೆ ಬೈತಿ ನೀನು ಫ್ರಸ್ಟ್ರೇಷನ್ ಆಗಿ, ಮಗು ಹಠ, ಆ ಫ್ರಸ್ಟ್ರೇಷನಲ್ಲಿ ಇವನಿಗೆ ಎಲ್ಲ ಬೈತಿ. ಅದು ನಾನು ಎಲ್ಲರೂ ಹಾಗೆ. ನನ್ನಂಥ ಪಾಪದವರಿಗೆ ಇದು ಕಾಲ ಅಲ್ಲ. ಹೇಗಿದ್ದೆ ನಿನ್ನ ಅಪ್ಪ ಗೊತ್ತುಂಟ? ಮೊಬೈಲ್ ಹಿಡ್ಕೊಂಡು ಹೀಗೆ ಇದ್ದ, ಸಿ ಧನರಾಜ್ ಆಚಾರ. ಈಗ ನೋಡಿದ್ರೆ ಈ ಗಿಜಿ ಆಡ್ತಾ ಇದ್ದ. ಎಂತ ತಿನ್ನೋದ ನೀನು? ಅದೆಲ್ಲ ತಿನ್ಲಿಕ್ಕಿಲ್ಲ, ಅದೆಲ್ಲ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ತಿನ್ಬಾರ್ದು ಮಗ. ಹುಗ್ಗಲ್ಲಿ ತಿನ್ಲಿಕ್ಕಿಲ್ಲ. ಇದು ಗೋಡಂಬಿ ಇದು. ನೋಡ ತೋರಿಸು ತಿನ್ನು ಅಲ್ಲಿಗೆ. ಅದು ತಿನ್ನುವಂಥದ್ದೇ ತಿನ್ನು. ಅಯ್ಯೋ ತಿಂದೇ ಬಿಟ್ಟ.